KCT ಮೊದಲ ಸುತ್ತು ಫಲಿತಾಂಶ ಬಂದಿದೆ. ಈಗ KCT ಮೊದಲ ರೌಂಡ್ ಕೂಡ ಮುಗಿದಿದೆ. ಈಗ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ಪ್ರಶ್ನೆ, 8ನೇ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, 8ನೇ ರೌಂಡ್ KCT ಕಟ್ ಆಫ್ ಏನಾಗುತ್ತೆ ಅಂತ. ಮೊದಲ ಸುತ್ತಿನಲ್ಲಿ ಸೀಟ್ ಸಿಗದವರು ಏನು ಮಾಡಬೇಕು, ಚಾಯ್ಸ್ 2 ಮತ್ತು ಚಾಯ್ಸ್ 3 ಆಯ್ಕೆ ಮಾಡ್ಕೊಂಡಿರೋರು ಏನು ಮಾಡಬೇಕು, ಕಟ್ ಆಫ್ ಜಾಸ್ತಿ ಆಗುತ್ತಾ ಇಲ್ಲ ಕಡಿಮೆ ಆಗುತ್ತಾ, ಈ ಎಲ್ಲ ಪ್ರಶ್ನೆಗಳಿಗೆ ವಿಡಿಯೋದಲ್ಲಿ ಆನ್ಸರ್ ನೋಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೀವು ಮಾಡೋ ಚಿಕ್ಕ ಸಹಾಯ ಅಂದರೆ ಒಂದು ಸಬ್ಸ್ಕ್ರೈಬ್ ಆಗೋದು ಈ ಚಾನಲ್ಗೆ, ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದು. ಮೊದಲ ಸುತ್ತಿನಲ್ಲಿ ಸೀಟ್ ಸಿಗಲಿಲ್ಲ, ಈಗ ನಾನು 2ನೇ ರೌಂಡ್ಗೆ ಬರಬಹುದಾ? ಹೌದು, ಮೊದಲ ಸುತ್ತಿನಲ್ಲಿ ಸೀಟ್ ಸಿಗದ ಅಭ್ಯರ್ಥಿಗಳು 2ನೇ ರೌಂಡ್ನಲ್ಲಿ ಭಾಗವಹಿಸಬಹುದು. ನೀಡುವ ವೇಳಾಪಟ್ಟಿ ಪ್ರಕಾರ ಲಾಗಿನ್ ಮಾಡಿ ಅಗತ್ಯ ಕ್ರಮಗಳನ್ನು ಪೂರ್ಣಗೊಳಿಸಿ. ಮೊದಲ ಸುತ್ತಿನಲ್ಲಿ ಚಾಯ್ಸ್ 2 ಆಯ್ಕೆ ಮಾಡಿದ್ದರೆ ಏನಾಗುತ್ತದೆ? ನಿಮಗೆ ಸಿಕ್ಕಿರುವ ಸೀಟ್ ಸುರಕ್ಷಿತವಾಗಿರುತ್ತದೆ. ಅಂದರೆ ಓಲ್ಡ್ ಮಾಡ್ಕೊಂಡಿರ್ತೀರ, ನಿಮ್ಗೆ ಸಿಕ್ಕಿರೋ ಕಾಲೇಜ್ ಅಥವಾ ಬ್ರ್ಯಾಂಚ್ ಏನು ಓಲ್ಡ್ ಆಗಿರುತ್ತೆ, ನಿಮಗೆ ಸಿಕ್ಕಿರುವ ಸೀಟ್ ಸುರಕ್ಷಿತವಾಗಿರುತ್ತದೆ. 2ನೇ ರೌಂಡ್ನಲ್ಲಿ ಹೈಯರ್ ಪ್ರಿಫರೆನ್ಸ್ ಮೇಲ್ಗಡೆಯಿಂದ ನೀವು ಕೊಟ್ಟಿರ್ತೀರ, ಆ ಬ್ರ್ಯಾಂಚ್ಗೆ ಅಪ್ಗ್ರೇಡ್ ಆಗಬಹುದು. ಇಲ್ಲಾಂದರೆ ನಿಮ್ಗೇನು ಫಸ್ಟ್ ರೌಂಡಲ್ಲಿ ಸಿಕ್ಕಿದೆ ಅದೇನೇ ಕೂಡ ಸಿಗ್ಬೋದು ನಿಮಗೆ. ಚಾಯ್ಸ್ 3 ಆಯ್ಕೆ ಮಾಡಿದರೆ ಏನಾಗುತ್ತದೆ? ಚಾಯ್ಸ್ 3 ಆಯ್ಕೆ ಮಾಡಿದವರು ಮೊದಲ ಸುತ್ತಿನಲ್ಲಿ ಸೀಟ್ ಬಿಟ್ಟಂತಾಗುತ್ತದೆ. ಅಂದರೆ ನಿಮ್ಮ ಮೊದಲನೇ ರೌಂಡ್ನಲ್ಲಿ ಏನು ಸೀಟ್ ಸಿಕ್ಕಿದೆ, ಚಾಯ್ಸ್ 3 ಆಯ್ಕೆ ಮಾಡಿರೋರಿಗೆ ಸೀಟ್ ಪಕ್ಕ ಅದು ಸಿಗಲ್ಲ. ಅದಕ್ಕಿಂತ ಮೇಲ್ಗಡೆ ಹೈಯರ್ ಆರ್ಡರ್ದು ನೀವು ಯಾವ ಕಾಲೇಜಲ್ಲಿ ಹಾಕಿರ್ತೀರ ಸೀಟ್ ಸಿಗ್ಬೋದು, ಇಲ್ಲಾಂದರೆ ಸಿಗದೇ ಇರ್ಬೋದು. ಅದಕ್ಕೆ ಚಾಯ್ಸ್ 2 ಇಸ್ ದ ಬೆಸ್ಟ್ ಚಾಯ್ಸ್ ಅಂತಲೂ ನಾವು ಒಂದು ವಿಡಿಯೋ ಮಾಡಿ ಹಾಕಿದ್ದೆವು. ಮೊದಲ ಸುತ್ತಿನಲ್ಲಿ ಸೀಟ್ ಸಿಗದವರಿಗೆ 8ನೇ ರೌಂಡ್ನಲ್ಲಿ ಚಾನ್ಸ್ ಸಿಗುತ್ತದೆ. ಹೌದು, ಕೆಲವು ವಿದ್ಯಾರ್ಥಿಗಳು ಸೀಟ್ ಬಿಟ್ಟು ಕೊಡುವುದು, ಅಪ್ಗ್ರೇಡ್ ಆಗುವುದು ಮತ್ತು ಹೊಸ ವೇಕೆನ್ಸಿಗಳು ಸೇರುವುದರಿಂದ 7ನೇ ರೌಂಡ್ನಲ್ಲಿ ಅವಕಾಶ ಹೆಚ್ಚಾಗಬಹುದು. ಆದರೆ ಇದು ರ್ಯಾಂಕ್ ಕ್ಯಾಟಗರಿ ಮತ್ತು ಆಪ್ಷನ್ ಎಂಟ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ. 7ನೇ ರೌಂಡ್ನಲ್ಲಿ ಹೊಸ ಕಾಲೇಜ್ ಅಥವಾ ಬ್ರ್ಯಾಂಚ್ ಆ್ಯಡ್ ಮಾಡಬಹುದಾ? ಇಲ್ಲ ಸ್ನೇಹಿತರೆ, ನೀವು ಹೊಸ ಕಾಲೇಜ್ ಮತ್ತು ಬ್ರ್ಯಾಂಚ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಇರುವ ನಿಮಗೆ ಏನು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನೀವೇನು ಲೀಸ್ಟ್ ಇರುತ್ತೆ ಆ ಲೀಸ್ಟ್ನ ಎಡಿಟ್ ಅಂತ ಬಿಡ್ತಾರೆ. ಹಾಗೆ ನೀವು ಪ್ರಿಯಾರಿಟಿ ಆರ್ಡರ್ ಚೇಂಜ್ ಮಾಡ್ಕೋಬೋದು, ಇಲ್ಲಾಂದರೆ ಡಿಲೀಟ್ ಮಾಡ್ಬೋದು. ಬೇಡದೆ ಓದಿದ್ದನ್ನ ಆ್ಯಡ್ ಮಾತ್ರ ಮಾಡೋಕ್ಕಾಗಲ್ಲ. 2ನೇ ರೌಂಡ್ನಲ್ಲಿ ಕಟ್ ಆಫ್ ಹೆಚ್ಚಾಗುತ್ತದೆ ಅಥವಾ ಕಡಿಮೆ ಆಗುತ್ತದೆಯಾ? ಕೆಲವು ಕಾಲೇಜುಗಳಲ್ಲಿ ಕಟ್ ಆಫ್ ರ್ಯಾಂಕ್ ಹೆಚ್ಚಾಗಬಹುದು, ಅಂದರೆ ಕಡಿಮೆ ರ್ಯಾಂಕ್ ಇರುವವರಿಗೆ ಸೀಟ್ ಸಿಗಬಹುದು. ಕೆಲವು ಟಾಪ್ ಕಾಲೇಜುಗಳಲ್ಲಿ ಬದಲಾವಣೆ ಆಗಬಹುದು. ಇದು ವೇಕೆನ್ಸಿ ವಿದ್ಯಾರ್ಥಿಗಳು ಆಯ್ಕೆ ಮತ್ತು ಸೀಟ್ ಮೂವ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. 7ನೇ ರೌಂಡ್ನಲ್ಲಿ ಉತ್ತಮ ಸೀಟ್ ಸಿಕ್ಕರೆ ಹಳೆಯ ಸೀಟ್ ಏನಾಗುತ್ತದೆ? ನಿಮಗೆ ಹೈಯರ್ ಪ್ರಿಫರೆನ್ಸ್ ಸೀಟ್ ಸಿಕ್ಕರೆ ಹಳೆಯ ಸೀಟ್ ಅದೇ ಡಿಲೀಟ್ ಆಗುತ್ತೆ, ಇಲ್ಲಾಂದರೆ ಅದು ಬೇರೆಯವ್ರಿಗೆ ಸಿಗುತ್ತೆ. ಅಂದರೆ ನಿಮ್ಗೆ ಈಗ 2ನೇ ಆಪ್ಷನ್ ಓಲ್ಡ್ ಮಾಡ್ಕೊಂಡು ಹೋಗಿರ್ತಾರಲ್ಲ, 2ನೇ ಚಾಯ್ಸ್ ಕೊಟ್ಟು ಅವ್ರಿಗೆ ಬೇರೆ ಕಾಲೇಜ್ ಸಿಕ್ಕಿದ್ರೆ ಅದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಸಿಕ್ಕರೆ ಆಟೋಮೆಟಿಕ್ಲಿ ಆ ಕಾಲೇಜ್ ಡಿಲೀಟ್ ಆಗುತ್ತೆ. ಅಂದರೆ ಎರಡು ಆಪ್ಷನ್ ಇರೋಲ್ಲ ನಿಮಗೆ, 2 ಕಾಲೇಜು ಸಿಗ್ತದೆ, ಅದರಲ್ಲಿ ಯಾವುದು ಬೆಸ್ಟ್ ಯಾವುದು ಹೋಯ್ತೀನಿ ಆ ಥರ ಇರೋದಿಲ್ಲ. ನಿಮ್ಗೆ ಇಲ್ಲಿ ಓಲ್ಡ್ ಮಾಡ್ಕೊಂಡಿರೋದಕ್ಕಿಂತ ಮೇಲ್ಗಡೆ ಚೆನ್ನಾಗಿರೋದು ಸಿಕ್ತು ಅಂದರೆ ಓಲ್ಡ್ ಮಾಡ್ಕೊಂಡಿರೋ ಡಿಲೀಟ್ ಆಗುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ಶೇರ್ ಮಾಡಿ. KEA ರೌಂಡ್ ಬಗ್ಗೆ, KCET KEA ರೌಂಡ್ 2 ಬಗ್ಗೆ ಅಫಿಷಿಯಲ್ ಅಪ್ಡೇಟ್ ಬಂದ ತಕ್ಷಣ ನಮ್ಮ ಚಾನಲ್ ಅಪ್ಲೋಡ್ ಮಾಡಲಾಗುವುದು. ಹಾಗೂ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.